ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫೀಲ್ಡ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದ್ರಾಸಿ ಮುಗ್ಗುರು ಬಿದ್ದೋಗ್ಬಿಟ್ಟಿದೆ, ಇದು ಮಾತ್ರ ಕನ್ಫರ್ಮು. ಗ್ಲಾಡಿಯೇಟರ್ನ ನೋಡಿ ಟೆರಾಮೀಟ್ರ್ ತೆಗ್ದಂಗೆ ಕೈದಿನ ನೋಡ್ಬಿಟ್ಟು ಮದ್ರಾಸಿನ ತೆಗಿಯೋಕ್ಕೆ ಹೋಗಿದ್ದಾರೆ. ಬಟ್ ಅದರಲ್ಲೂ ಕೂಡ ತುಂಬ ಎಡವಿಬಿಟ್ಟಿದ್ದಾರೆ. ಮನಸ್ಸು ಮಾಡಿದ್ರೆ ಒಂದೊಳ್ಳೆ ಬೆಟರ್ ಆಗಿರೋ ಸಿನಿಮಾನೇ ತೆಗಿಬೋದಾಗಿತ್ತು. ಬಟ್ ಇವ್ರು ಇನ್ನೂ 10-15 ವರ್ಷ ಹಿಂದೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಶಿವಕಾರ್ತಿಕೇಯನ್ ಅವ್ರದ್ದು ಹಿಂದಿನ ಸಿನಿಮಾ ಅಮರನ್ನು ತುಂಬ ಬಿಗ್ಗಿಟ್ಟು. ನೆಕ್ಸ್ಟ್ ಫಿಲಮ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲರಿಗೂ ತುಂಬಾ ಇರುತ್ತೆ. ಅದಕ್ಕೆ ಸರಿಯಾಗಿ ನೆಕ್ಸ್ಟ್ ತಮಿಳಿಗೆ ಸೂಪರ್ ಸ್ಟಾರ್ ಅನ್ನೋ ಟ್ಯಾಗ್ ಕೂಡ ಕೊಡ್ತಾಯಿದ್ರಿ ಇವ್ರಿಗೆ. ಬಟ್ ಇಂಥ ಸಿನಿಮಾಗಳನ್ನ ತೆಗೆದ್ರೆ ಹೆಂಗ್ರಿ ಕೊಡೋಕ್ಕಾಗುತ್ತೆ. ಸಿನಿಮಾದ ಮೈನಸ್ಗಳ ಬಗ್ಗೆ ತುಂಬ ಮಾತಾಡ್ಬೋದು. ಮೈನ್ ಹೈಲೈಟು ಅಂದರೆ ಪ್ರೆಸೆಂಟೇಷನ್ನು. ನಮ್ಮ ಹಳೆ ಸಿನಿಮಾಗಳಲ್ಲೇ ಹೇಳಿದ್ದಾರೆ ಕಾಲಕ್ಕೆ ತಕ್ಕಂತೆ ಬದುಕಬೇಕು ಅಂತ. ಅದನ್ನು ನಾವು ಫಾಲೋ ಮಾಡಬೇಕು. ಕಾಲಕ್ಕೆ ತಕ್ಕಂತೆ ವೇಷ, ಭಾಷೆ, ಭೂಷಣ ಎಲ್ಲ ಚೇಂಜ್ ಮಾಡಬೇಕು. ಇವಾಗ ಕೂಡ ಟ್ರೆಂಡು ಚೇಂಜ್ ಆಗಿದೆ OTT ಬಂದಮೇಲೆ. ಅದನ್ನೆಲ್ಲ ನಮ್ಮ ಫಿಲಮ್ ಮೇಕರ್ಸು ಯಾವಾಗ ಅರ್ಥ ಮಾಡ್ಕೊತಾರೋ ಏನೋ ನನಗಂತೂ ಗೊತ್ತಿಲ್ಲ. ಟೂ ಲಾಜಿಕ್ಲೆಸ್ ಆಗಿ ಸಿನಿಮಾನ ತೆಗೆದಿದ್ದಾರೆ. ಕೆಲವೊಂದು ಕಡೆ ಚೆನ್ನಾಗೇ ಬಿಲ್ಡ್ ಮಾಡ್ತಾರೆ, ಬಟ್ ಇನ್ನೊಂದು ಕೆಲವು ಕಡೆ ಅದನ್ನು ಕತ್ತರಿಸಾಕ್ತಾರೆ. ಫಸ್ಟ್ ಹಾಫಲ್ಲಿ ಒಂದು ರೇಂಜಿಗೆ ಹಿಡಿದಿಟ್ಕೊಳ್ತು, ಬಟ್ ಸೆಕೆಂಡ್ ಹಾಫ್ ಮಾತ್ರ ಫುಲ್ಲಿ ಡಿಸಪಾಯಿಂಟ್ ಮಾಡಾಕ್ತು ಕಣ್ರಿ. ಇದೆಲ್ಲದರ ಮಧ್ಯದಲ್ಲಿ ಶಿವಕಾರ್ತಿಕೇಯನ್ ಅವರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದೊಂದಕ್ಕೆ ಮೆಚ್ಕೊಬೇಕು ಅಷ್ಟೇ. ಆ ಕ್ಯಾರೆಕ್ಟರ್ಗೆ ತಕ್ಕನಾಗೆ ಇವರು ಕೂಡ ಪರ್ಫಾರ್ಮ್ನ ಮಾಡಿದ್ದಾರೆ. ಆ ಮೆಂಟಲ್ ಪರ್ಸನ್ ನನಗೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಇನ್ನು ಸಿನಿಮಾಟಿಕ್ ಲಿಬರ್ಟಿಗಳನ್ನ ತುಂಬ ತೊಗೊಂಡ್ಬಿಟ್ಟಿದ್ದಾರೆ. ಅದು ಕೂಡ ಲಾಜಿಕ್ಕೋಸ್ಕರ ಅಲ್ಲ, ಹೀರೋ ವಿಲನ್ ಎಲಿವೇಷನ್ಸ್ಗೋಸ್ಕರ ಲಿಬರ್ಟಿಗಳನ್ನ ತುಂಬ ತೊಗೊಂಡ್ಬಿಟ್ಟಿದ್ದಾರೆ. ಇನ್ನೇನು ಜಾಸ್ತಿ ಹೇಳೋಕ್ಕಾಗುತ್ತೆ. ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಅವ್ರನ್ನ ಸ್ಪಾಯ್ಲರ್ ಅಂದ್ಕೊಡ್ರಿ, ಈ ಒಂದು ಸಿನಿಮಾದಲ್ಲಿ ಬದುಕಿಸ್ಬಿಟ್ಟಿದ್ದಾರೆ. ಆರ್ನ ಕರೆಕ್ಟಾಗಿ ಇಟ್ಕೊಂಡು ಹೋಗ್ಬೋದು. ಇನ್ನು ಬ್ಯಾಕ್ಗ್ರೌಂಡ್ BGM ಅಲ್ಲೇ ಆಗಲಿ, ಸಾಂಗ್ಸಲ್ಲೇ ಆಗಲಿ ಯಾವುದು ಕೂಡ ಅಷ್ಟು ಅಟ್ರಾಕ್ಟ್ ಮಾಡ್ತಾ ಇಲ್ಲ, ಮಾಡೂ ಇಲ್ಲ. ಒಟ್ಟಿನಲ್ಲಿ ಶಿವಕಾರ್ತಿಕೇಯನ್ ಅವ್ರನ್ನೇನಾದರೂ ನೀವು ನೋಡಬೇಕು, ಅವರ ಆ್ಯಕ್ಟಿಂಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಒಂದು ಲುಕ್ ಹಾಕೊಬೋದು. ಇನ್ನು ಅದೇವರೇ ಕಾಪಾಡಬೇಕು. ನನಗೆ ಮಾತ್ರ ಸಿನಿಮಾ ಇಷ್ಟ ಆಗಿಲ್ಲ. ನೀವೇನಾದರೂ ಸಿನಿಮಾನ ನೋಡಿದ್ರೆ ನಿಮ್ಗೆ ಯಾವ ಥರ ಫೀಲ್ ಕೊಡ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.